ಈ ಇಡೀ ವಾರ ಯಾವ ರಾಶಿಗೆ ಯಾವ ರೀತಿಯ ಫಲಗಳಿವೆ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಏನು ತಿಳ್ಕೊಳ್ತಾ ಹೋಗೋಣ. ಇದರೊಟ್ಟಿಗೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳನ್ನು ಶಾಸ್ತ್ರಿಗಳೊಟ್ಟಿಗೆ ಮಾತಾಡಿ ಅದಕ್ಕೆ ಪರಿಹಾರವನ್ನು ತಿಳ್ಕೋಬಹುದು. ನೇರ ಪ್ರಸಾರದಲ್ಲಿ ಕರೆ ಮಾಡಲಿಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಈಗ ಮೊದಲಿಗೆ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶ್ರೀಕಂಠ ಶಾಸ್ತ್ರಿಗಳೇ ನಮಸ್ಕಾರ. ನಮಸ್ಕಾರ. ಸ್ವಾಗತ ಶಾಸ್ತ್ರಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ, ಈ ವಾರದ ಮೊದಲನೇ ದಿನ ಭಾನುವಾರ. ಈ ಇಡೀ ವಾರಕ್ಕೆ ಒಂದು ಒಳ್ಳೆ ಮಾತನ್ನ ತಿಳಿಸೋದಾದ್ರೆ ವೀಕ್ಷಕರಿಗೆ. ಈ ವಾರದ ಒಂದು ಒಳ್ಳೆ ಮಾತು ಗಮನಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ಚರಿತೌ ವಾಚನ್ನ ಸದದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನ ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತು, ಒಂದು ಹಿತವಾದ ಮಾತು, ಸುಭಾಷಿತ ಅಂತಂದರೆ ಉತ್ತಮವಾದ ಮಾತು, ಅದನ್ನು ಗಮನಿಸೋಣ. ನೋಡಿ ಈ ವಾರದಲ್ಲಿ ಯಾವುದನ್ನು ನಾವು ಅನುಸರಿಸಬೇಕು ಅಂತ. ಸಂತುಷ್ಟೋ ಭಾರ್ಯೆಯ ಭರ್ತಾ ಭರ್ತಾ ಭಾರ್ಯ ತಥೈವ ಚ ಯಸ್ಮಿನ್ನೇವ ಕುಲೇ ನಿತ್ಯಂ ಕಲ್ಯಾಣಂ ತತ್ರ ವೈ ಧ್ರುವಂ. ಇದರ್ಥ ಏನಪ್ಪ ಅಂದರೆ, ಯಾವ ಕುಟುಂಬದಲ್ಲಿ ಗಂಡ ಹೆಂಡತಿ, ಹೆಂಡತಿ ಗಂಡ ಪರಸ್ಪರ ಆನಂದವನ್ನು ಪಡಿತಾರೋ ಅಲ್ಲಿ ಮಂಗಳ ಅಂತಕ್ಕಂಥದ್ದು ಸದಾ ಇರ್ತದೆ ಅನ್ನೋದನ್ನು ಸೂಚಿಸುತ್ತೆ. ಅಂದರೆ ಪರಸ್ಪರ ಪ್ರೀತಿ ವಿಶ್ವಾಸಗಳು ಇಬ್ಬರಲ್ಲೂ ಪರಸ್ಪರ ಒಂದೇ ಸಮನಾಗಿದ್ದಾಗ ಇದು ಪ್ರೀತಿ ಅಂತಕ್ಕಂಥದ್ದು ಉಂಟಾಗುತ್ತೆ. ಅಲ್ಲಿ ಎಲ್ಲಿ ಆ ಪ್ರೀತಿ ಸದಾಕಾಲ ಇರುತ್ತೋ ಅಲ್ಲಿ ಮಂಗಳ ಇರ್ತದೆ. ಅಂದರೆ ಆ ಮನೆ ಒಂದು ರೀತಿಯಲ್ಲಿ ಸಮಾಧಾನಕರವಾಗಿರ್ತದೆ, ಶಾಂತವಾಗಿ ಇರ್ತದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇದು ಎಲ್ಲರಿಗೂ, ಅಂದರೆ ಮದುವೆ ಆದ ಮೇಲೆ ಈ ಸೂತ್ರವನ್ನು ಅನುಸರಿಸಿದ್ರೆ ಬಹಳ ಒಳ್ಳೆಯದು. ಸಾಮಾನ್ಯವಾಗಿ ಗಂಡ ಹೆಂಡರಲ್ಲಿ ಜಗಳ, ಕಲಹ, ಒಬ್ಬರು ಮುಖ ಒಬ್ಬರು ಕಂಡ್ರೆ ಆಗೋದಿಲ್ಲ. ಈ ಥರದ್ದು ಅದು ಯಾಕೆ? ವಿವಾಹ ಆಗಿರೋದೇ ಪ್ರೀತಿಯಿಂದ ಒಟ್ಟಾಗಿರಲಿಕ್ಕೆ. ಆದರೆ ಇದು ವ್ಯತಿರಿಕ್ತವಾಗಿದೆ. ಈಗಿನ ಜನ್ರೇಷನ್ನಲ್ಲಂತೂ ಮದುವೆಗೆ ಇನ್ನೂ ಒಂದು 6-7 ತಿಂಗಳು, 1 ವರ್ಷವೂ ದಾಟಿರೋದಿಲ್ಲ, ಆಗಲೇ ಕೋರ್ಟಿನ ಮೆಟ್ಲು ಹತ್ತಿಬಿಟ್ಟಿರ್ತಾರೆ. ಇದಕ್ಕೆ ಯಾಕೆ ಹೀಗಾಗುತ್ತೆ ಅಂತಂದರೆ, ಪರಸ್ಪರ ಪ್ರೀತಿ ಗೌರವ ಕಳೆದು ಹೋಗ್ಬಿಟ್ಟಿದೆ. ಚರ್ಚೆ ವಿಚಾರಗಳಲ್ಲಿ ಯಾವುದೋ ಒಂದು ತಗಾದೆ, ಆ ವಿಚಾರ ಬಂದಾಗ ಅವ್ರು ಹೇಗೆ ವರ್ತಿಸ್ತಾರೆ ಅನ್ನೋದು ತುಂಬ ತುಂಬ ಮುಖ್ಯವಾಗುತ್ತೆ. ಒಂದು ಚರ್ಚಾಸ್ಪದವಾದ ವಿಚಾರ ಇಬ್ಬರ ಮಧ್ಯೆ ಬಂದಿದೆ ಎಂದಾಗ ಆಗ ಹೇಗೆ ವರ್ತಿಸಬೇಕು ಅದು ಬಹಳ ಮುಖ್ಯ. ಹಾಗೆ ಹೇಗೆ ನನ್ನ ಚೌಕಟ್ಟೇನು, ಅಥವಾ ಇಬ್ಬರಿಗೂ ಗೊತ್ತಿರಬೇಕು ಅವರ ಮಾತಿಗೂ ಬೆಲೆ ಇದೆ, ಇವ್ರ ಮಾತಿಗೂ ಬೆಲೆ ಇದೆ ಅನ್ನೋದನ್ನು. ಇದು ನಮಗೆ ರಾಮಾಯಣದಲ್ಲಿ ತುಂಬ ಚೆನ್ನಾಗಿ ಮೌಲ್ಯಯುತವಾದ ಇವು. ಯಾಕೆ ನಾವು ರಾಮಾಯಣ ಮಹಾಭಾರತಗಳನ್ನು ತಗೊಳ್ಬೇಕು, ಆದರ್ಶವಾಗಿ ಇಟ್ಕೊಳ್ಬೇಕು ಅಂತಂದರೆ ನಾವು ಹೇಗೆ ವರ್ತಿಸಬೇಕು ಅಂತ ಗೊತ್ತಾಗುತ್ತೆ. ಶ್ರೀರಾಮಚಂದ್ರ ಕಾಡಿಗೆ ಬಂದಾಗ ಜನಸ್ಥಾನದಲ್ಲಿ ಆ ಖರದೂಷಣರು ಇತ್ಯಾದಿ ಋಷಿ, ಅದಕ್ಕಿಂತ ಮುಂಚೆಯೇ ಆ ಋಷಿಗಳನ್ನು ಅವ್ರನ್ನ ಏನು ಕಾಪಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಶತ್ರುಗಳನ್ನು ವಧಿಸಬೇಕು ಅಂದಾಗ ಸೀತೆ ಹೇಳ್ತಾಳೆ, ಯಾಕಷ್ಟು ನೀನು ತಲೆ ಕೆಡಿಸ್ಕೋಬೇಕು, ಅವ್ರನ್ನ ಯಾಕೆ ಎದುರಾಕೋಬೇಕು ನೀನು? ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಲ್ವ ನೀನು? ಅಷ್ಟು ಜನರನ್ನು ಎದುರಾಕೊಳ್ಳೋದು, ಒಬ್ಬ ಎದುರಾಕೊಳ್ಳೋದು, ನಿನಗೆ ಆಯುಧ ಇದೆಯಾ, ಏನಿದೆ, ಮತ್ತೇನಿದೆ ವಿಶೇಷವಾದದ್ದೇನೂ ಇಲ್ಲ, ಕಾಡಿಗೆ ಬಂದಿದ್ದೀವಲ್ವಾ ಅಂತ ಹೇಳ್ತಾಳೆ. ಶ್ರೀರಾಮಚಂದ್ರ ಬೇರೆಯವರಾಗಿದ್ದಿದ್ದರೆ ನಿನಗೆ ಗೊತ್ತಾಗಲ್ಲ, ಬಾಯಿ ಮುಚ್ಕೊಂಡಿರು ಅಂತ ಹೆಂಡ್ತಿನ ದಬಾಯಿಸ್ತಕ್ಕಂಥದ್ದು, ಅಥವಾ ವಯಸ್ಸ ವರ್ಷ ಹೆಂಡ್ತಿಯು ಗಂಡನ ದಬಾಯಿಸ್ತಕ್ಕಂಥದ್ದು, ನೀನು ಸುಮ್ಮನೆ ಇರ್ತೀಯಾ ಅಂತ, ಇದೆಲ್ಲ ಇರುತ್ತದೆ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ. ಆದರೆ ಶ್ರೀರಾಮರು ಎಂಥ ಮಾತು ಹೇಳ್ತಾರೆ ಅಂದರೆ, ನೀನು ಒಳ್ಳೆ ಮೌಲ್ಯಯುತವಾದ ಮಾತುಗಳನ್ನು ಆಡ್ತಾ ಇದೆಯಾ, ನಿಜ ಹೌದು, ನಾವೀಗ ಕಾಡಿಗೆ ಬಂದಿದ್ದೀವಿ, ಶಸ್ತ್ರಾಸ್ತ್ರಗಳ ಬಲ ಇಲ್ಲ, ಈ ಸಂದರ್ಭದಲ್ಲಿ ನಾವು ಎದುರು ಹಾಕ್ಕೊಳ್ಳೋದು ಕಷ್ಟ ಇದೆ, ಹೌದು, ಆದರೆ ಇಲ್ಲೊಂದು ಧರ್ಮ ಇದೆ ಅಂತ ಹೇಳಿ ಋಷಿಗಳನ್ನು ಕಾಪಾಡಬೇಕಾಗಿದೆ, ಸತ್ಯವನ್ನು ಧರ್ಮವನ್ನು ಉಳಿಸ್ಲಿಕ್ಕಾಗಿ ನಾವು ಈ ಥರದ್ದು ಒಂದು ಮಾತನ್ನು ಹೇಳ್ತಾನೆ. ಅಂದರೆ ಇಂಥ ವಿಚಾರಗಳು, ಯಾವುದೋ ಒಂದು ಸಮಸ್ಯೆ ನಮ್ಮ ಎದುರುಗಡೆ ಬಂದಾಗ ನಾವು ಅವರ ಸಲಹೆನ ತೊಗೊಳೋದು ಬಿಟ್ಬಿಡ್ತೀವಿ, ಜಗಳಕ್ಕೆ ಶುರುವಾಗ್ಬಿಡುತ್ತೆ. ಇನ್ಯಾರ್ದೋ ಕಾರಣಕ್ಕಾಗಿ ಮನೆಯಲ್ಲಿ ರಣರಂಗ ಶುರುವಾಗ್ಬಿಟ್ಟಿರುತ್ತೆ. ಇದು ಗಂಡ ಹೆಂಡತಿ ಪ್ರೀತಿಯಿಂದ ಇರಬೇಕು ಅಂದರೆ ಇಂಥ ಸಂದರ್ಭಗಳಲ್ಲಿ ವಿವೇಚನೆಯನ್ನು ತಂದುಕೊಳ್ಬೇಕು. ಅದನ್ನು ಹೇಳ್ತಾ ಇದೆ ಸುಭಾಷಿತ. ಎಲ್ಲಿ ಪರಸ್ಪರ ಪ್ರೀತಿ ಇರ್ತದೋ ನೋಡಿ, ನಾವು ಇತ್ತೀಚೆಗೆ ಯಾವಾಗಲೂ ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ, ಆ ಕ್ರಿಕೆಟ್ ಪಟು ಮಹಾಪ್ರಸಿದ್ಧರಿದ್ದಾರಲ್ಲ ನಮ್ಮ ಕೊಹ್ಲಿ,
ಅವರ ಗಂಡ ಹೆಂಡರಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅನ್ನೋದು ನಾವು ಸ್ಕ್ರೀನ್ಗಳಲ್ಲಿ ಕಾಣ್ತೀವಿ. ಆ ಪ್ರೀತಿ ಮನೆಗಳಲ್ಲಿ ತಪ್ಪು ಹೋಗ್ತಾ ಇದೆ. ಯಾರನ್ನೋ ಬೇರೆಯವ್ರು ನೋಡಿದಾಗ ನಮಗದು ಉಕ್ಕತ್ತೆ, ಓ ಎಷ್ಟು ಚೆನ್ನಾಗಿದ್ದಾರಲ್ಲ ಅನಿಸುತ್ತೆ. ಆದರೆ ನಮ್ಮ ಮನೆ ವಿಷಯಕ್ಕೆ ಬಂದಾಗ ನಾವು ಆ ಮೌಲ್ಯವನ್ನು ಕಳ್ಕೊಳ್ತಾ ಇದ್ದೀವಿ. ಇದನ್ನು ಅನುಸರಿಸಬೇಕು. ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಪರಸ್ಪರ ಪ್ರೀತಿಗಳು, ಗೌರವಗಳು ಹೆಚ್ಚಾದಾಗ. ಹೀಗಾಗಿ ಗೌರವ ಇಟ್ಟುಕೊಳ್ಳಿ. ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಮತ್ತು ಯಾಕೆ ಕೇಳಬೇಕು ಅವ್ರ ಮಾತನ್ನು, ಎರಡರಲ್ಲೂ ಇದಿದ್ದಾಗ ಬಹುಶಃ ಇಂಥ ಒಂದು ಮನೆ ಮಂಗಳಕರವಾಗಿರುತ್ತದೆ, ವಾತಾವರಣ ಚೆನ್ನಾಗಿರುತ್ತದೆ ಅಂತ. ಮತ್ತು ಹೆಚ್ಚು ಸಮಯ ಕೊಡ್ತಾ ಇಲ್ಲ ಇಬ್ಬರು. ಸಾಮಾನ್ಯವಾಗಿ ಎಷ್ಟೋ ಮನೆಗಳ ಸಮಸ್ಯೆಗಳು ನನ್ನ ಹತ್ರಕ್ಕೆ ಬರುತ್ತಲ್ವ, ಅಲ್ಲಿ ಏನಪ್ಪ ಅಂದರೆ ಇನ್ನೂ ಪಾಪ ಮದುವೆಯಾಗಿ 1 ವರ್ಷ ಆಗಿರ್ತದೆ. ಇಬ್ಬರು, ಒಬ್ಬ ಲಾಯರ್ ಕೂಡ ಬಂದಿದ್ದರು ನಮ್ಮ ಮನೆಗೆ. ಅವ್ರನ್ನ ಕೇಳಿದೆ ಯಾಕೆ ಹೀಗೆ ಇತ್ತೀಚಿನ ಇವುಗಳಲ್ಲಿ ಇಷ್ಟೊಂದು ವೈಪರೀತ್ಯಗಳು ಬರ್ತಾ ಇದೆ ದಾಂಪತ್ಯದಲ್ಲಿ ಅಂತ. ಅವ್ರು ಹೇಳಿದ್ರು ವೆಲ್ತ್ ಆ್ಯಂಡ್ ಡಿಸೈರ್ ಇವೆರಡೇ ಕಾರಣ ಅಂತ. ಹೌದನ್ಸುತ್ತೆ. ಅರ್ಥ ಮತ್ತು ಕಾಮಗಳಿಗೆ ಬೆಲೆ ಇಲ್ಲದೆ ಹೊರಟು ಹೋಗ್ಬಿಟ್ಟಿದೆ, ಮೌಲ್ಯ ಇಲ್ಲದೆ ಹೊರಟು ಹೋಗ್ಬಿಟ್ಟಿದೆ. ಈ ಕಾರಣಗಳಿಂದಾಗಿ ದಾಂಪತ್ಯ ವಿಚ್ಛೇದನಗಳು ಇತ್ಯಾದಿ ಜಾಸ್ತಿ ಆಗ್ತಾ ಇದೆ. ಇದು ಕಳ್ಕೊಳ್ಬೇಕು ಅಂತಂದರೆ ಪರಸ್ಪರ ಪ್ರೀತಿ ಹೆಚ್ಚಾಗಬೇಕು, ಗೌರವ ಹೆಚ್ಚಾಗಬೇಕು. ಹಣ ಮುಖ್ಯವಲ್ಲ, ಪ್ರೀತಿ ದೊಡ್ಡದು ಅನ್ನೋದು ಗೊತ್ತಾಗಬೇಕು. ಮುಖ್ಯವಾಗಿ ಮೊಬೈಲ್ ಪಕ್ಕಕ್ಕೆ ಇಡಬೇಕು. ಅದರಿಂದನೂ ಬರತಕ್ಕಂಥ ಪ್ರಮಾದಗಳು ಬಹಳ ಇದೆ ಈಗ. ಅದ್ರ ಜೊತೆಗೆ ಇದು ಸೇರ್ಕೊಂಡ್ಬಿಟ್ಟಿದೆ. ಇವುಗಳಿಗೆಲ್ಲ ಬೇರೆ ಇನ್ಯಾರೋ ತಿಳಿ ಹೇಳಬೇಕಾಗಿಲ್ಲ. ಇಂಥದ್ದೊಂದು ಮಾತುಗಳು ನಮ್ಮೊಳಗೆ ಒಂದು ಬೇರೆ ಪರಿವರ್ತನೆ ತಂದು ಕೊಡುತ್ತೆ. ಅಂಥದ್ದಕ್ಕೆ ಇದು ಪ್ರೇರಣೆ ಆಗಲಿ, ನಿಮ್ಮ ಮನೆಗಳೆಲ್ಲ ಪ್ರೀತಿ ವಿಶ್ವಾಸ ಜಾಸ್ತಿ ಆಗಲಿ, ಮನೆ ಮಂಗಳಕರವಾಗಿರಲಿ ಅನ್ನೋ ಉದ್ದೇಶಕ್ಕೆ ಒಂದು ಒಳ್ಳೆಯ ಮಾತನ್ನು ಈ ದಿವಸ ಸ್ಮರಣೆ ಮಾಡಿದ್ದಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.